ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅಶು. ಇವತ್ತು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದರೆ 1 ರಿಂದ 3 ತಿಂಗಳವರೆಗೂ ಮಗುನ ಹೇಗೆ ಆರೈಕೆ ಮಾಡಬೇಕು, ಹೇಗೆ ನೋಡ್ಕೊಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಮೊದಲನೇದಾಗಿ ಖಾರ ಸುತ್ತ ತಿನ್ನಿಸೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದು ನಾನು ನಮ್ಮ ಮಗುವಿಗೆ ಕೊಡ್ತಿದ್ದಿದ್ದು. ಅಂದರೆ ನನ್ನ 3ನೇ ಮಗುಗೆ, ಮೊದಲನೇ ಮಗುಗೆ ನಾನು ಕೊಟ್ಟಿರಲಿಲ್ಲ, 2ನೇ ಮಗುಗೆ ಕೊಟ್ಟಿದ್ದೀನಿ. 3ನೇ ಮಗುಗೂ ಕೂಡ ನಮ್ಮ ತಾಯಿ ಮಾಡಿಟ್ಟಿದ್ದು ಇನ್ನೂ ಇಷ್ಟು ಉಳಿದಿದೆ. ನಾನು ಇದನ್ನು ಕೂಡ ಡೈಲಿ ಈಗಲೂ ಕೂಡ ಹಾಕ್ತೀನಿ. ಯಾವುದೇ ಶೀತ ಆಗಲ್ಲ, ಯಾವುದೇ ಅವನಿಗೆ ಕಫ ಕಟ್ಟಲ್ಲ. ಈಗಲೂ ಕೂಡ ನಾನು ಹಾಕ್ತೀನಿ, ಮಿಸ್ ಮಾಡಲ್ಲ. ಮೊದಲು ನಾನು ತಾಯಿ ಎದೆ ಹಾಲಲ್ಲಿ ಹಾಕ್ತಾಯಿದ್ದೆ, ಈಗ ನಾನು ಹಸು ಹಾಲಲ್ಲಿ ಹಾಕ್ತೀನಿ. ಈ ಹಾಲಲ್ಲಿ ಹಾಕ್ತೀನಿ ನಾನು. ಈಗ ನೀವು ನೋಡ್ತಾ ಇರ್ಬೋದು. ಇದಕ್ಕೆ ಏನೇನು ಹಾಕೊಬೇಕು ಅಂತ ಅಂದರೆ ಬಜೆ, ಶುಂಠಿ, ಜಾಯಿಕಾಯಿ, ಅಶ್ವಗಂಧ, ಲವಂಗ, ಲಾವಂಚ, ಅರಿಶಿನ, ಮೆಣಸು, ಅಡಿಕೆ, ಹುಣಸೆ ಬೀಜ, ಹಿಪ್ಪಲಿ, ಹಲಳೆಕಾಯಿ, ತೊಗದೆ ಬೇರು, ಶ್ರೀಗಂಧ ಇಷ್ಟನ್ನು ಕೂಡ ಮಿಕ್ಸ್ ಮಾಡಬೇಕು. ಅದ್ರ ಜೊತೆಗೆ ಇದಕ್ಕೆ 1 ಹಿಡಿ ಕೆಂಪು ಉಪ್ಪು ಬರುತ್ತೆ, ಅದನ್ನು ಕೂಡ ಹಾಕ್ಕೊಬೇಕು. ಮೆಣಸು, ಮೇನಾಗಿ ಮೆಣಸು ಹಾಕ್ಕೊಬೇಕು. ಇಷ್ಟನ್ನು ಕೆಲವರು ಸುತ್ತುತ್ತಾರೆ, ಈ ಥರ ಗಂಧದ ಕಲ್ಲಲ್ಲಿ ಸುತ್ತುತ್ತಾರೆ. ಒಂದು ಸುತ್ತಿ 7 ಥರ ಸುತ್ತುತ್ತಾರೆ. ಅದೆಷ್ಟಿರುತ್ತೆ ಅಷ್ಟಕ್ಕೂ ಒಂದು ಸ್ಪೂನಷ್ಟು ಮಾಡಿ ಹಾಕ್ತಾರೆ. ಆದರೆ ನಮ್ಮ ತಾಯಿ ಏನು ಮಾಡಿದ್ದಾರೆ ಅಂತ ಅಂದರೆ ಎಲ್ಲನೂ ನೀಟಾಗಿ ಕುಟ್ಟಿ ಪುಡಿ ಮಾಡಿ ಅದನ್ನು ನೀಟಾಗಿ ಒಂದು ಬಟ್ಟೆಯಲ್ಲಿ ಸೋದಿಸ್ಕೊಂಡು ಇಟ್ಕೊಂಡು ಮಗುಗೆ ಹಾಕ್ತಾಯಿದ್ರು. ಅಂದರೆ ತಾಯಿ ಎದೆ ಹಾಲಲ್ಲಿ ಹಾಕ್ತಿದ್ದಿದ್ದು ಈ ರೀತಿ ಇರುತ್ತೆ. ಅದು ತುಂಬಾ ಚೆನ್ನಾಗಿರುತ್ತೆ. ಇಷ್ಟು ನೈಸಾಗಿರಬೇಕು. ನೀವು ನೋಡ್ತಾ ಇರ್ಬೋದು, ಇಷ್ಟು ನೈಸಾಗಿರಬೇಕು. ಇದು ಮಗುಗೆ ಸ್ನಾನ ಮಾಡಿದಾಗ ಕೊಡೋದಷ್ಟೇ. ಅದು ನಮ್ಮ ಹಾಲಲ್ಲಿ ಮಾತ್ರ ಕೊಡಬೇಕು, ತಾಯಿ ಹಾಲಲ್ಲಿ ಮಾತ್ರ. ಅದಾದಮೇಲೆ ನಾವು ಹಾಲು ಬಿಡಿಸಾದ್ಮೇಲೆ ನಾವು ಈ ಹಾಲಲ್ಲಿ ಕೊಡ್ಬೋದು, ಅಥವಾ ತುಪ್ಪದಲ್ಲಿ ಕೂಡ ಕೊಡ್ಬೋದು. ಮಕ್ಕಳಿಗೆ ತಿಂದು ರೂಢಿ ಇರುತ್ತಲ್ವ, ತಿಂತಾರೆ. ನನ್ನ ಮಗ ತಿಂತಾನೆ. ಇದು 1 ಬಾಕ್ಸ್ ಇದ್ದಿದ್ದು ಈಗ ಅವನಿಗೆ 1.5 ವರ್ಷ ಆಯ್ತಾ ಬಂತು. ಇಷ್ಟಿದೆ, ಇನ್ನು ಖಾಲಿ ಆಗೋವರೆಗೂ ಕೂಡ ತಿನ್ನಿಸ್ತೀನಿ. ಇದು ಮಕ್ಕಳಿಗೆ ಕಫ ಆಗಿಬಿಡುತ್ತೆ ಕೆಲವು ಸಲ. ಒಂದು 15 ದಿನ ಆದಮೇಲೆ, 1 ತಿಂಗಳು ಆದಮೇಲೆ, ಆವಾಗ ಈ ಅರಿಶಿನ, ಬಜೆ, ಜಾಯಿಕಾಯಿ ಇದು 3 ಕೂಡ ತೇದಿ ತಿನ್ನಿಸಿದ್ರೆ ಕಫ ಆಗಲ್ಲ ಮಕ್ಕಳಿಗೆ. ನಮ್ಮ ಹಾಲೇ ಕುಡೀಲಿ, ಮಕ್ಕಳು ಬೇರೆ ಯಾವುದೇ ಹಾಲು ಕುಡೀಲಿ, ಮಕ್ಕಳಿಗೆ ಆಟೋಮೆಟಿಕಾಗಿ ಕಫ ಆಗಿಬಿಡುತ್ತೆ. ಇದನ್ನು ಹಾಕಿದ್ರೆ ಕಫ ಆಗಲ್ಲ. ಮತ್ತು ಬಜೆನ ತೇದಿ ಸ್ನಾನ ಮಾಡೋದು ಒಂದು ಅರ್ಧ ಗಂಟೆ ಅನ್ನಂಗೆ ನಾವು ಹಾಕಿದ್ರೆ ಕಫ ಮಕ್ಕಳು ಚೆನ್ನಾಗಿ ಕೊಡ್ತಾರೆ. ಈ ಬಜೆ ಇದು ತುಂಬಾ ಒಳ್ಳೆಯದು. ಮಕ್ಳಿಗೆ ಶೀತ ಆದಾಗ ತೇದಿ ಕೂಡ ಹಣೆಗೆ ಸವರಿದ್ರೆ ಮಕ್ಕಳು ಶೀತ ಎಲ್ಲ ಕಮ್ಮಿ ಆಗುತ್ತೆ. ಬಜೆ ಅಂತೂ ತುಂಬಾ ಒಳ್ಳೆಯದು. ಮತ್ತು ಅದರಲ್ಲಿ ಇದನ್ನು ನಾನು ಜಾಯಿಕಾಯಿನ ಬೆಳಗ್ಗೆ ಒಂದು 2-3 ಸಲ ಸುತ್ತಿ ತಾಯಿ ಹಾಲಲ್ಲಿ ಮಗುಗೆ ಬೆಳಗ್ಗೆ ಒಂದು 4 ಗಂಟೆ ಜಾವದಲ್ಲಿ ತಿನ್ನಿಸ್ತಾ ಬಂದರೆ ಮಕ್ಕಳು ದಪ್ಪ ಆಗ್ತಾರೆ. ತುಂಬಾ ತಿನ್ನಿಸ್ಬಾರ್ದು, ಮಂದ ಆಗ್ತಾರೆ. ಒಂದು 5 ತಿಂಗಳವರೆಗೂ ತಿನ್ನಿಸ್ಬೇಕು. ಇದು ಹೀಗೆ ಸುತ್ತಿ ಒಂದಿಷ್ಟು ಪೇಸ್ಟ್ ಹಂಗೆ ಬರುತ್ತೆ. ಅದು ಹಾಲಲ್ಲಿ ತಿನ್ನಿಸಿದ್ರೆ ಮಕ್ಕಳು ಇದು ದಪ್ಪ ಆಗ್ತಾರೆ. ಇದು ತುಂಬ ಇಂಪಾರ್ಟೆಂಟು. ಇದು ಕೂಡ ತುಂಬಾ ಒಳ್ಳೆಯದು ಮಕ್ಕಳಿಗೆ, ಹೆಲ್ತ್ಗೆ. ಇನ್ನು ಕೈ ಎಣ್ಣೆ ಮತ್ತು ಹಾಲು. ನಾನು ಪಾಪುಗೆ ಬಾಡಿ ಮಸಾಜ್ ಮಾಡ್ತಿದ್ದಿದ್ದೆ ಇದರಲ್ಲಿ. ಯಾವುದೇ ಎಷ್ಟೇ ಆಯಿಲ್ ಇರಲಿ, ಏನೇ ಆಯಿಲ್ ಇರಲಿ, ಕೈ ಎಣ್ಣೆ ಅಂತೂ ಅಮ್ಮ ಮಿಸ್ ಮಾಡ್ತಾ ಇರಲಿಲ್ಲ. ಏನಕ್ಕೆ ಅಂದರೆ ಕೈ ಎಣ್ಣೆ ಮುಂದಕ್ಕೆ ಮಕ್ಕಳು ಸ್ಕಿನ್ ಕೂಡ ಒಡ್ಕೊಳ್ಳಲ್ಲ, ತುಂಬ ಶೈನಿಂಗ್ ಆಗಿರುತ್ತೆ. ಹಾಗೆ ಕೈ ಎಣ್ಣೆಲಿ ತುಂಬ ಕೂಡ ಒಳ್ಳೆಯದು. ನಾನು ಇಲ್ಲಿ ಮಾಮೂಲಿ ಹಾಲು ತೋರಿಸ್ತಾ ಇದ್ದೀನಿ. ಈಗಲೂ ನಾನು ಅವನಿಗೆ ಮಸಾಜ್ ಮಾಡ್ತೀನಿ. ಈ ಹಾಲು ಮತ್ತು ಕೈ ಎಣ್ಣೆ ಎರಡೂ ಮಿಕ್ಸ್ ಮಾಡಿ ಒಂದು ಲೋಷನ್ ಥರ ಬರುತ್ತೆ. ಆ ಲೋಷನ್ ಪೂರ್ತಿ ಬಾಡಿ ಪೂರ್ತಿ ಹಚ್ಚಿ ಮಸಾಜ್ ಮಾಡಿ ಆಮೇಲೆ ಸ್ನಾನ ಕೊಡೋದು. ವಾರಕ್ಕೆ 2 ಸಲ ಮಾಡ್ತೀನಿ. ಈಗ ಮೊದಲು ನಾನು ತಾಯಿ ಹಾಲಲ್ಲಿ ತಗೊಂಡು ಕೈ ಎಣ್ಣೆನ ಮಿಕ್ಸ್ ಮಾಡಿ ಎರಡನ್ನೂ ಮಿಕ್ಸ್ ಮಾಡ್ತಾಯಿದ್ದೆ. ಅದಕ್ಕೆ ನಾವು ಮಸೆಣ್ಣೆ ಅಂತ ಕರಿತೀವಿ. ಕೈ ಎಣ್ಣೆ ಮತ್ತು ತಾಯಿ ಹಾಲನ್ನು ಮಿಕ್ಸ್ ಮಾಡಿ ಬರೋ ತುಪ್ಪನ ಮಸೆಣ್ಣೆ ಅಂತ ಹೇಳ್ತೀವಿ. ಹಂಗಂದರೆ ಮಕ್ಕಳು ಮೋಷನ್ ಮಾಡಿಲ್ಲ ಅಂತ ಅಂದರೂ ಒಂದು 2 ತಿಂಗಳು 1 ತಿಂಗಳು ಆದಮೇಲೆ ಅದನ್ನು ಕೂಡ ಹಾಕ್ತಾರೆ. ಮಕ್ಕಳು ನೀಟಾಗಿ ಮೋಷನ್ ಮಾಡ್ತಾರೆ. ಇದು ತುಂಬಾ ಒಳ್ಳೆಯದು. ಮಸೆಣ್ಣೆ ಮೈಗೆಲ್ಲ ನೀಟಾಗಿ ಬೆಳಗಿನ ಜಾವ 4 ಗಂಟೆಗೆ ನಾನು ಹಚ್ಚು, ಅವನಿಗೆ 5 ಗಂಟೆಗೆಲ್ಲ ಅಮ್ಮ ಸ್ನಾನ ಕೊಟ್ಬಿಡ್ತಿದ್ರು. ಅದಾದಮೇಲೆ ನನಗೆ ಸ್ನಾನ ಕೊಡ್ತಿದ್ದಿದ್ದು ಮಸೆಣ್ಣೆ ಅಂತ ಹೇಳ್ತಾರೆ. ಇದು ತಾಯಿ ಹಾಲಲ್ಲಿ ಕೊಡ್ತಿದ್ರು. ಈಗ ನನ್ನ ತಾಯಿ ಹಾಲೆಲ್ಲ ಮಗುಗೆ ಕುಡ್ಸೋದು ನಿಲ್ಲಿಸಾದ್ಮೇಲೆ
ಈ ಡೈರಿ ಹಾಲು ಅಥವಾ ಪ್ಯಾಕೆಟ್ ಹಾಲು ಎರಡರಲ್ಲಿ ನಾನು ಯಾವುದಾದ್ರೂ ಒಂದು ಹಾಕ್ತೀನಿ. ಮಗುಗೆ ನೀಟಾಗಿ ಒಂದು ಮಸೆಣ್ಣೆ ಥರನೇ ಮಾಡಿ ಈಗಲೂ ನಾನು ಅಪ್ಲೈ ಮಾಡ್ತೀನಿ. ತುಂಬಾ ಇಂಪಾರ್ಟೆಂಟು. ಮತ್ತು ಮಕ್ಳಿಗೆ ಮೋಷನ್ ಟೈಟ್ ಆಗಿದ್ದಾಗ ನೀವು ಇದನ್ನು ಮಾಡಿ ನೋಡಿ. ಮಸೆಣ್ಣೆ ಅಂತ ಹೇಳ್ತಾರೆ, ಎಲ್ಲರಿಗೂ ಗೊತ್ತಿರುತ್ತೆ, ಹಳ್ಳಿ ಜನಗಳಿಗೆ ಎಲ್ರಿಗೂ ಗೊತ್ತಿರುತ್ತೆ. ನಾನು ಪ್ರತಿಯೊಂದು ನಮ್ಮ ತಾಯಿ ಹತ್ರ ಕಲ್ತಿರೋದನ್ನು ನಾನು ಹೇಳ್ತಾ ಇದ್ದೀನಿ. ಆ್ಯಂಡ್ ನಮ್ಮ ಮಕ್ಳಿಗೆ ನಾನು ಬಳಸಿರೋಂಥದ್ದನ್ನ ಯೂಸ್ ಮಾಡಿರೋದನ್ನ ಹೇಳ್ತಾ ಇದ್ದೀನಿ. ಕೆಲವ್ರು ಹೇಳ್ತಾರೆ ಕೈ ಎಣ್ಣೆ ಹಾಕಿದ್ರೆ ಕಪ್ಪ ಹಾಕ್ತಾರೆ, ಅದಾಗ್ತಾರೆ. ನಮಗೆ ದೇವರು ಯಾವ ಕಲರ್ ಕೊಟ್ಟಿರ್ತಾನೆ ಅದೇ ಕಲರ್ ಇರ್ತೀವಿ, ಯಾವುದೂ ಚೇಂಜ್ ಮಾಡೋಕ್ಕಾಗಲ್ಲ. ಬಟ್ ಇದು ತುಂಬಾ ಇಂಪಾರ್ಟೆಂಟ್ ಕೂಡ. ಮಕ್ಕಳಿಗೆ ಕೈ ಎಣ್ಣೆ ಹಾಕಿ ನಾವು ಮಸಾಜ್ ಮಾಡೋದ್ರಿಂದ ಅವರ ಬೋನ್ ಆಗಲಿ ಅವರ ಸ್ಕಿನ್ ಆಗಲಿ ತುಂಬ ಚೆನ್ನಾಗಾಗುತ್ತೆ. ಕೈ ಎಣ್ಣೆ ತುಂಬಾ ಒಳ್ಳೆಯದು ಕೂಡ. ಇದನ್ನು ನೀವು ಮಸಣ್ಣೆ ಮಾಡಾಕಿ ಮಕ್ಕಳು ಮೋಷನ್ ಕೂಡ ಚೆನ್ನಾಗಿ ಮಾಡ್ತಾರೆ. ಅದ್ರ ಜೊತೆಗೆ ನಾನು ಹಚ್ಕೊಂಡು ಬಂದಿರೋದು ಡೆಫಿ. ಈ ಲೋಷನ್ ನಮ್ಮ ಪಾಪುಗೆ ನಾನು ಹುಟ್ಟಿದಾಗಲೇ ನಾನು ಈ ಲೋಷನ್ನೇ ಹಚ್ಚಿರೋದು. ಇದು ತುಂಬ ಚೆನ್ನಾಗಿದೆ, ಅವನ ಬಾಡಿಗೆ ಹಿಡ್ದಿದೆ. ಹಂಗಂತ ಒಂದು ಡ್ರೈ ಸ್ಕಿನ್ ಆಗಿರೋದ್ರಿಂದ ಅಮ್ಮ ಕಡಲೆ ಹಿಟ್ಟು ಬಳಸ್ತಾ ಇರಲಿಲ್ಲ ಅವನಿಗೆ. ಬರೀ ಸೋಪ್ ಯೂಸ್ ಮಾಡ್ತಾಯಿದ್ರು, ಅಂದರೆ ಡಫಿ ಸೋಪೇ ಇದೆ, ಅದನ್ನು ಯೂಸ್ ಮಾಡ್ತಾಯಿದ್ರು. ಕಡಲೆ ಹಿಟ್ಟು ಹಾಕಿದ್ರೆ ಸಾಕು, ಅವನಿಗೆ ಫುಲ್ ಗುಳ್ಳೆಗಳಾಗ್ತಿತ್ತು. ಒಂದು ಫುಲ್ ಡ್ರೈ ಸ್ಕಿನ್ ಇದೆ ಅವನದು, ಅದರಿಂದ ನಾವು ಅವನಿಗೆ ಕಡಲೆ ಹಿಟ್ಟು ಹೆಚ್ಚು ಬಳಸ್ತಾ ಇರಲಿಲ್ಲ. ಮಕ್ಕಳನ್ನ ನಾವು ಈ ರೀತಿ ನೋಡ್ಕೊಬೇಕು. ಅಂದರೆ ಬೆಳಗ್ಗೆ 4 ಗಂಟೆಗೆ ಚೆನ್ನಾಗಿ ಮಸೆಣ್ಣೆ ಮಾಡಿ ಮಗುಗೆ ಮಸಾಜ್ ಮಾಡಿ 4 ಗಂಟೆಗೆ ಸ್ನಾನ ಮಾಡಿಸಿ ನೀಟಾಗಿ ಬೆಚ್ಚಗೆ ಮಲಗಿಸಿದ್ರೆ ಒಂದು 10 ಗಂಟೆ 11 ಗಂಟೆವರೆಗೂ ಎದ್ದೇಳಲ್ಲ. ಅದಾದಮೇಲೆ ಮತ್ತೆ ಫೀಡ್ ಮಾಡಿಸ್ಬೇಕು. ಮಗು ಮಲಗಿದ್ರೂ ಕೂಡ ನಾವು ಎದಳಿಸಿ ಫೀಡ್ ಮಾಡಬೇಕು. ಯಾವ ಮಕ್ಕಳು ಸಣ್ಣ ಇರ್ತಾರೆ ಆ ಮಕ್ಕಳುಗಳಿಗೆ ಈ ಜಾಯಿಕಾಯಿ ಹಾಕಿ ತಾಯಿ ಹಾಲಲ್ಲಿ ನಿಜವಾಗ್ಲೂ ನೋಡಿ ಮಕ್ಕಳು ಎಷ್ಟು ದಪ್ಪ ಆಗ್ತಾರೆ ಕೂಡ, ಅಷ್ಟೇ ಚೆನ್ನಾಗೂ ಕೂಡ ಆಗ್ತಾರೆ. ಇನ್ನು ಮಕ್ಕಳಿಗೆ ತುಂಬ ಕೂದಲಿದೆ ಅಂತ ಅಂದಾಗ ಆ್ಯಕ್ಚುಲಿ ಉರಿ ಬರುತ್ತೆ ಅಂತ ಹೇಳ್ತಾರೆ. ಆದರೆ ನಾವು ಕೊನೆ ಅರಿಶಿನದಲ್ಲಿ ಯಾವುದೇ ರೀತಿ ಉರಿ ಬರಲ್ಲ. ಬಿಟ್ಟು ಕೂದಲು ಎಲ್ಲಿದೆ ಅಲ್ಲಿಗೆಲ್ಲ ಅಪ್ಲೈ ಮಾಡ್ತಾ ಬಂದರೆ ಕೂದಲು ಉದ್ರೋಗುತ್ತೆ. ಇದು ಆ್ಯಂಟಿಸೆಪ್ಟಿಕ್ ಆಗಿರೋದ್ರಿಂದ ಮಕ್ಕಳಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಕೂಡ ಆಗಲ್ಲ, ಸೈಡ್ ಎಫೆಕ್ಟ್ ಕೂಡ ಆಗಲ್ಲ. ಇದು ಕೂಡ ತುಂಬ ಇಂಪಾರ್ಟೆಂಟು. ನಾನು ಹೇಳಿದ್ನಲ್ಲ, ಮಕ್ಕಳು ಸಣ್ಣ ಇದ್ದರೆ ನೀವು ಜಾಯಿಕಾಯಿ ತೇದಿ ತಿನ್ನಿಸಿ 4 ಗಂಟೆ ರಾತ್ರಿಗೆ ಒಂದು 3 ತಿಂಗಳಷ್ಟು ನೋಡಿ ಮಕ್ಕಳು ಎಷ್ಟು ದಪ್ಪಕ್ಕಾಗ್ತಾರೆ ಅಂತ. ಇದು ಬಜೆ ಬಂದು ಮಕ್ಕಳಿಗೆ ಶೀತ ಆಗಿದ್ದರೆ ಹಣೆಗಚ್ಚಿ ಮತ್ತು ತೋಳು ಸಂಧಿಗಳಿಗಚ್ಚಿ ಮಕ್ಕಳದು ಎದೆ ಹತ್ರ ಹಚ್ಚಿ ಶೀತ ಹೀರ್ಕೊಳ್ಳುತ್ತೆ. ಮಕ್ಳಿಗೆ ಶೀತ ಕೂಡ ಕಮ್ಮಿ ಆಗುತ್ತೆ. ಇದು ಕೂದಲು ಏನಾದರೂ ಜಾಸ್ತಿ ಇತ್ತು ಅಂತ ಅಂದರೆ ಕೂದಲು ಕೂಡ ಉದುರೋದು ಕಮ್ಮಿ ಆಗುತ್ತೆ, ಎಲ್ಲ ಉದುರೋಗುತ್ತೆ, ಕೂದಲೆಲ್ಲ ಉದುರೋಗುತ್ತೆ. ಅದಕ್ಕೆ ಕೂಡ ಇದು ಬಳಸಿ. ಇದು ಮಸೆಣ್ಣೆ ಮಾಡಿ ಮಕ್ಕಳಿಗೆ ಹಚ್ಚಿ. ಇದು ಬಂದು ಖಾರ, ಆದರೆ ನಾನು ಇದನ್ನೆಲ್ಲ ಬಿಟ್ಟು ಮಗುಗೆ ಈ ಲೋಷನ್ ಹಚ್ಚುತ್ತೀನಿ. ಮತ್ತು ಇದೇ ಸೋಪ್ ಇದೆ, ಇದನ್ನು ಹಚ್ಚುತ್ತೀನಿ. ಇಷ್ಟೇ ನನ್ನ ಮಗುನ ನೋಡ್ಕೊಳ್ಳೋದು. ಹಾಗೆ ಮಗುನ ತುಂಬ ಕೇರಲ್ಲಿ ನೋಡ್ಕೊಬೇಕು. ಮಗು ನಮ್ಮ ಹೊಟ್ಟೆಯಿಂದ ಬಂದಿರೋದಕ್ಕೆ ಅದಕ್ಕೆ ಬೇರೆ ಏನೂ ಗೊತ್ತಿರಲ್ಲ, ನಮ್ಮ ಸ್ಪರ್ಶ ಅಷ್ಟೇ ಗೊತ್ತಿರುತ್ತೆ. ಅದನ್ನು ತುಂಬ ಬೆಚ್ಚಗಿಟ್ಕೋಬೇಕು, ಯಾವುದೇ ರೀತಿ ಹೆದರಿಕೆ ಆಗದಿರಂಗೆ ನೋಡ್ಕೊಬೇಕು. ತುಂಬ ಇದೆ ಹೇಳೋದು ಅಂತ ಅಂದರೆ, ನಾನು ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟು ಮಾಹಿತಿ ತಿಳಿಸಿದ್ದೀನಿ. ಇನ್ನು ಮುಂದಿನ ವಿಡಿಯೋಗಳಲ್ಲಿ ಸಾಕಷ್ಟು ಮಾಹಿತಿಗಳನ್ನ ತಿಳಿಸ್ಕೊಡ್ತೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಹೀಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.